ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಆ ಆ ಪರವಶ ಭಾವದ ರಾಗವ ತೋರಿ ಪುಳುಕಿತಗೊಳಿಸಿದೆ ಮನವೀಣ, ಪುಳುಕಿತಗೊಳಿಸಿದೆ ಮನವೀಣ, ಮಧುರ ಮಧುರವೇ ಮಂಜುಳಗಾನ. ಸೋರಠ್ ಅಶ್ವಥ್ ಮೈಸೂರಿನ ಒಂದು ಅಪ್ಪಟ ಕನ್ನಡ ಪ್ರತಿಭೆ. ಹಲವಾರು ಕನ್ನಡ ಚಲನಚಿತ್ರಗಳಿಗೆ ಗೀತೆಗಳನ್ನು ಬರೆದಿದ್ದಾರೆ. ಹಾಗೂ ವಿಷ್ಣುವರ್ಧನ್ ಅವರ ಶನಿ ಪ್ರಭಾವ ಅನ್ನುವ ಚಿತ್ರದ ನಿರ್ಮಾಪಕರು ಕೂಡ ಸೋರಠ್ ಅಶ್ವಥ್ ಅವರು. ಅವರು ಬರೆದಂತಹ ಒಂದು ಗೀತೆ ನಾಡಿ ನಂದ ಈ ದೀಪಾವಳಿ, ಪ್ರತಿ ದೀಪಾವಳಿ ದಿವಸ ಎಲ್ಲ ರೇಡಿಯೋಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಬರುತ್ತೆ. ಅಂತಹ ಸೋರಠ್ ಅಶ್ವಥ್ ಅವರ ಕುಟುಂಬದಿಂದ ಇಬ್ಬರು ಬಂದಿದ್ದಾರೆ, ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಒಬ್ಬರು ಜ್ಯೋತಿ ಸೋರಠ್ ಅಶ್ವಥ್ ಅವರ ಮಗಳು, ಮತ್ತು ಅವರೊಂದಿಗೆ ಅವರ ಭಾವ ಅವರ ಅಕ್ಕನ ಗಂಡ ಯಶವಂತ್ ಕುಮಾರ್. ಈ ಎರಡು ಜೋಡಿಗಳಿಂದ ಒಂದು ಗೀತೆಯನ್ನು ಕೇಳೋಣ. ಬಂದೆಯ ಬಾಳಿನ ಬೆಳಕಾಗಿ ಅಂತಕ್ಕಂಥ ಗೀತೆ. ಚಿತ್ರ ಅವಳ ಹೆಜ್ಜೆ, ಸಾಹಿತ್ಯ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮೊಗವೇ ಕಾಣೆ ಹೂವಾಯಿತೀಗ. ಜಾಣೆ ನುಡಿಗಳೋ ವೀಣೆ ಸ್ವರಗಳೋ ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಆಸರೆಯೇನೆಂದು ಕಾಣದ
ದೇವತೆಯಂತೆ ನೀನು ನನ್ನಲ್ಲಿ ಬಂದೆ. ಹೃದಯ ಅರಳಿತು, ಮನಸ್ಸು ಕುಣಿಯಿತು, ಈ ಸವಿ ಮಾತನ್ನು ಕೇಳಿ, ಈ ಸವಿ ಮಾತನ್ನು ಕೇಳಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಲಾ 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 ಲಾ. ಮೈಸೂರಿನಲ್ಲಿ ಒಂದೇ ಮೊಹಲ್ಲಾದಲ್ಲಿ ವಾಸ ಮಾಡ್ತಾ ಇದ್ದರು ನಾನು ವಿಷ್ಣುವರ್ಧನ್. ಚಾಮುಂಡಿಪುರಂನಲ್ಲಿ ನಾನು ರಾಮಾನುಜರಡೋಲಿದ್ದೆ, ಅವರು ನಂಜುಮಳಿಗೆಯಲ್ಲಿದ್ದರು. ನಾವಿಬ್ಬರು ಒಂದೇ ಮೊಹಲ್ಲಾದಲ್ಲಿ ವಾಸ ಮಾಡ್ತಾ ಇದ್ದವು. ಭಾಳ ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ವಿಷ್ಣುವರ್ಧನ್ ಅವರಿಗೆ ಅಭಿನಯ ಅನ್ನೋದು ರಕ್ತಗತವಾಗಿ ಬಂದಿದೆ. ಕಾರಣ ಏನು ಅಂತಂದರೆ, ಅವರ ತಂದೆಯವರು ಕೇವಲ ನಾಟಕಕಾರರು ಮಾತ್ರ ಅಲ್ಲದಲೇ ಸಂಭಾಷಣೆ ಕೂಡ ಬರಿತಾ ಇದ್ದರು. ಇದು ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನು ಅವರ ಅಣ್ಣ ರವಿಯವರು ಸಾಕಷ್ಟು ನಾಟಕದಲ್ಲಿ ಅಭಿನಯಿಸಿ ಒಳ್ಳೆ ಕಲಾವಿದರು ಅನಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯವರು. ವಿಷ್ಣುವರ್ಧನ್ ಅವರಿಗೆ ರಕ್ತಗತವಾಗಿ ಕಲೆ ಆವರಿಸಿತ್ತು, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಂಥ ಒಂದು ಹಿರಿಯ ವ್ಯಕ್ತಿನ ಇವತ್ತು ಕಳ್ಕೊಂಡಿದ್ದೀವಿ ಅಂತಂದರೆ ಮೈಸೂರಿನವರಿಗೆ ನಿಜವಾಗಲೂ ಕೂಡ ಆಗಿರ್ತಕ್ಕಂಥ ಒಂದು ವ್ಯಥೆನ ಎಷ್ಟು ವರ್ಷವಾದರೂ ಕೂಡ ಅಳಿಸೋಕ್ಕೆ ಸಾಧ್ಯವಿಲ್ಲ ಅಂತ ಕಂಠಘೋಷವಾಗಿ ಹೇಳ್ತಿಲ್ಲ. ಕಳ್ಳ ಕೊಳ್ಳದಿಂದ ಹಿಡಿದು ಸುಮಾರು ನಾನು ಅವರ ಜೊತೆ 46 ಚಿತ್ರಗಳಲ್ಲಿ ಅಭಿನಯಿಸಿದೆ. ಪ್ರೋತ್ಸಾಹ ಕೊಟ್ಟ ಇವತ್ತಿನ ದಿವಸ ನಿರ್ದೇಶಕರು 3 ಜನನೂ ಇಲ್ಲೇ ಇದ್ದಾರೆ. ಮುಖ್ಯವಾಗಿ ದ್ವಾರಕೀಶ್ ಅವರು, ರಾಜೇಂದ್ರ ಸಿಂಗ್ ಬಾಬು, ಜೋ ಸೈಮನು, ಅವರ ಗುರುಗಳಾದಂಥ KSR ದಾಸ್ ಅವರು. ಕಳ್ಳ ಚಿತ್ರ ಪ್ರಾರಂಭವಾದಾಗ ನನಗೆ ಜನ ಎಲ್ಲ ಹೇಳಿದರು, ಆದರೆ ಒಂದನ್ನು ಮಾತ್ರ ಮುದ್ರೆ ಒತ್ತುಬಿಟ್ರು. ಏನು ಅಂತಂದರೆ, ವಿಷ್ಣುವರ್ಧನ್ ಅಭಿನಯಿಸೋ ಚಿತ್ರದಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ತಂದೆಯಾಗಿ ಚೇತನ್ ರಾಮರಾವ್ ಅನುಭವಿಸಿದರೆ ಚಿತ್ರ ಯಶಸ್ವಿಯಾಗಿ ಹೋಗುತ್ತೆ ಅನ್ನೋದೊಂದು ಪ್ರಚಾರ ಆಗೋಯಿತು. ಇದು ಭಾಳ ದಿವಸ ನಡೀತು. ಕಳ್ಳ ಹಿಡಿದು ಸಹೋದರ ಸವಾಲು, ಸ್ನೇಹಿತರ ಸವಾಲು, ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದೆ. ನಾನು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಚಲನಚಿತ್ರ ಕಲಾವಿದರ ಸಂಘ ಅಂತೇಳಿ ರಾಜ್ಕುಮಾರ್ ಜೇವಿಯರು ಕಟ್ಟಿದ ಸಂಘ, ಅದು ಲಕ್ಷ್ಮೀದೇವಿಯವರು ತಗೊಂಡು ಅದರಲ್ಲಿ ನಾಟಕದಲ್ಲಿ ನಾನು ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹುಬ್ಬಳ್ಳಿಯಲ್ಲಿ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಸ್ನೇಹ ಸೇಡು ಚಿತ್ರದಲ್ಲಿ ನನ್ನ ಬುಕ್ ಮಾಡಿದ್ರು. ಬೆಳಗ್ಗೆ ನಾನು ಶೂಟಿಂಗ್ ಬರಬೇಕಾಗಿತ್ತು. ಬಸ್ ಹತ್ಕೊಂಡು ಕಷ್ಟಪಟ್ಕೊಂಡು ಭಾಳ ಕಷ್ಟಪಟ್ಟು ಬೆಳಗ್ಗೆ ಬಂದು ಇಳಿಯೋದ್ರೊಳಗೆ ಸ್ವಲ್ಪ ತಡವಾಯಿತು. ಸುಮಾರು 10-10:15 ಗಂಟೆ ಆಗೋಯಿತು. ಅಲ್ಲಿ ವಿಶೇಷ ಏನು ಅಂತಂದರೆ, ಮೊದಲನೇ ದೃಶ್ಯನ ನನ್ನ ವಿಷ್ಣುನ ಇಟ್ಟು ಮೊದಲನೇ ದೃಶ್ಯನ ತೆಗಿಬೇಕು, ಮುಹೂರ್ತ ಶಾಟು ಅಂತ ತೀರ್ಮಾನ ಮಾಡಿದರು ಅವರು. ಅದಕ್ಕೆ ತಿರುಗಿ ಬೇಕಾದಷ್ಟು ಎಲ್ಲರೂ ಹೇಳಿದ್ರಂತೆ, ಇಲ್ಲ ಅವ್ರು ಬರೋಕ್ಕೆ ಮುಂಚೆ ನಾವು ಶೂಟಿಂಗ್ ಶುರು ಮಾಡಿಬಿಡೋಣ, ಶುರು ಆಗಲಿ ಪರವಾಗಿಲ್ಲ, ಅವ್ರು ಬಂದಮೇಲೆ ಮಿಕ್ಕಿ ಶಾಟ್ ತೆಕ್ಕೊಳ್ಳೋಣ ಅಂಥೇಳಿ. ವಿಷ್ಣುವರ ದೊಡ್ಡ ಗುಣದ ಬಗ್ಗೆ ಒಂದು ವಿಷಯ ಹೇಳೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇಲ್ಲ ಸಾಧ್ಯ ಇಲ್ಲ, ಅವರು ನಾನು ಸೇರಿ ಆ್ಯಕ್ಚುಲಾಗಿ ಈ ಮುಹೂರ್ತ ಶಾಟಲ್ಲಿ ಅಭಿನಯಿಸಬೇಕು ಅಂತ ತೀರ್ಮಾನ ಮಾಡಿದಿರಿ, ಅವ್ರು ಬಂದ ಮೇಲೆ ಶಾಟ್ ತೆಗೆಯೋಣ ಅಂಥೇಳಿ. ಮಾಧ್ಯಮದವರೆಲ್ಲರೂ ಕೂಡ 10:15 ಗಂಟೆವರೆಗೆ ಕಾಯ್ಕೊಂಡಿದ್ದು. ನನ್ನ ಮೊದಲನೇ ದೃಶ್ಯವನ್ನು ವಿಷ್ಣುವರ್ಧನ್ ಆವತ್ತಿನ ದಿವಸ ತೆಗೆಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಆಪ್ತರಕ್ಷಕ ಚಿತ್ರದಲ್ಲಿ ಅವ್ರು ಹೇಳಿದ ಮೇಲೇ 2 ದೃಶ್ಯವಾದರೂ ಕೂಡ ಮಾಡ್ತೀನಿ ಅಂಥೇಳಿ ಮಾಡಿದೆ ನಾನು. ಅದು ಒಂದು ನನ್ನ ನಿಜವಾಗಲೂ ಕೂಡ ಅದೃಷ್ಟ ಅಂತಲೇ ತಿಳ್ಕೊಂಡಿದ್ದೀನಿ. ಜೈ ಕರ್ನಾಟಕ ಮಾತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣರಾವ್ ಬಹಳಷ್ಟು ಚಲನಚಿತ್ರಗಳಿಗೆ ಸಂಭಾಷಣೆ ಗೀತೆಗಳನ್ನು ಬರೆದಿರೋದಲ್ಲೇ ಅವರು ಬರೆದಂತಹ ಸತ್ಯನಾರಾಯಣ ಮಹಾತ್ಮೆ ಎನ್ನುವ ಒಂದು ನಾಟಕ ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಕಂಪನಿಗಳಿಗೆ ಅನ್ನವನ್ನು ಕೊಡ್ತಾ ಇದೆ. ಮತ್ತು ಆ ನಾಟಕ ಮುಗಿದ ನಂತರ ಪ್ರಸಾದವನ್ನು ಹಂಚುವ ಒಂದು ಸಂಪ್ರದಾಯವನ್ನು ಕೂಡ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ. HL ನಾರಾಯಣರಾವ್ ಡಾಕ್ಟರ್ ರಾಜ್ಕುಮಾರ್ ಅವರ ವಿಧಿವಿಲಾಸ ಅನ್ನೋ ಒಂದು ಕನ್ನಡ ಚಿತ್ರಕ್ಕೆ 5 ಹಾಡುಗಳನ್ನು ಬರೆದಿದ್ದಾರೆ. ಅರಿಯದೆ ನಿನ್ನೆಯ ಗುಣಗಾನ, ಮಾತಾ ಹೇ ಗಿರಿಜಾತ, ಸರಸಕ್ಕೆ ಬಾ ಸುಕುಮಾರ, ದಾರಿ ಕಾಣನೆ ಹಾಗೂ ನಾನೇ ನೀನು ಅಂತಕ್ಕಂಥದ್ದು.
ಚಿತ್ರ ಜಿಮ್ಮಿಗಲ್ಲು, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ವಿಜಯ ಭಾಸ್ಕರ್. ಅದೇ ಗೀತಿಕೆಯೊಂದಿಗೆ ವೇದಿಕೆಗೆ ಬಂದಿದ್ದಾರೆ JV ಕೃಷ್ಣ ಹಾಗೂ ದೀಪಿಕಾ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಸತ್ಯವೇ ಗೆಲ್ಲುವುದು, ಧರ್ಮವೇ ನಿಲ್ಲುವುದು ಎನ್ನುವುದೆಲ್ಲ ಮಾತುಗಳು, ಬರೀ ಮಾತುಗಳು. ಮೋಸವೇ ಗೆಲ್ಲುವುದು, ದ್ರೋಹವೇ ಉಳಿಯುವುದು ಎನ್ನುವುದ ಅರಿತೆ ಬಾಳಿನೊಳು ನನ್ನ ಬಾಳಿನೊಳು. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಬಾಳುವ ರೀತಿಯ ಬಾಳಿನ ನೀತಿಯ ಕಳಿಯದೆ ಎಂದು ನಾನುಂದೆ, ನಾ ಬಲು ನೊಂದೆ. ಆಸೆಯ ಅರಮನೆ ಬೆಂಕಿಗೆ ಸಿಲುಕಲು ಅಳಿಯದೆ ಇಂದು ನಾಗಿದ್ದೆ, ನಾ ಬಲು ನೊಂದೆ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಗೆಲುವಿನ ಅನುಭವ ಪಡೆಯುವ ಮೊದಲೇ ಸೋಲಿನ ಸಂಖ್ಯೆಗೆ ಬಲಿಯಾದೆ, ನಾ ಬಲಿಯಾದೆ. ಒಲವಿನ ಸಿಹಿಯನು ಸವಿಯುವ ಸಮಯದೆ ಸಾವಿನ ಉರುಳಿಗೆ ಸೆರೆಯಾದೆ, ನಾ ಸೆರೆಯಾದೆ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಹಿರಿಯ ನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಮಧುರ ಮಧುರವಿ ಮಂಜುಳಗಾನ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 7:30ಕ್ಕೆ DD 1 ಹಾಗೂ ಚಂದನದಲ್ಲಿ. ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 10ಕ್ಕೆ ಚಂದನದಲ್ಲಿ.
ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಆ ಆ ಪರವಶ ಭಾವದ ರಾಗವ ತೋರಿ ಪುಳುಕಿತಗೊಳಿಸಿದೆ ಮನವೀಣಾ ಪುಳುಕಿತಗೊಳಿಸಿದೆ ಮನವೀಣಾ ಮಧುರ ಮಧುರವೇ ಮಂಜುಳಗ